ರಾಜ್ಯದಲ್ಲಿ ಕರೋನಾ ಪ್ರಕರಣ ಹೆಚ್ಚಾಗ್ತಿದ್ದಂತೆ ರಾಜ್ಯ ಸರ್ಕಾರ ಸಹ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳುವಂತೆ ಏನು ಜಿಲ್ಲಾಸ್ಪತ್ರೆಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರದ DS ಆದಂತಹ ಏನು ಜಗದೀಶ್ ಸರ್ ಇದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಯಾವೆಲ್ಲ ಕ್ರಮ ಕೈಗೊಂಡಿದ್ದೀವಿ ಸರ್ ನಿಮ್ಮ? ಸರ್ಕಾರ ಈಗಾಗಲೇ ಮಾರ್ಗಸೂಚಿ ಹೊರಡಿಸಿದೆ. ಮಾರ್ಗಸೂಚಿ ಅಡಿಯಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರಲ್ಲಿ ಯಾವುದಾದ್ರೂ ಸಾರಿ ಲಕ್ಷಣಗಳು ಅಂದರೆ ಸಿವಿಯರ್ಲಿ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಲಕ್ಷಣಗಳು ಕಂಡುಬಂದಂಥ ವ್ಯಕ್ತಿಗಳಿಗೆ ಕೋವಿಡ್-19 ಪರೀಕ್ಷೆ ಮಾಡಿ ಅಂತ ಆದೇಶ ನೀಡಿದೆ. ಅದರಂತೆ ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಲ್ಲಿ ಸ್ವ್ಯಾಬ್ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಸ್ವ್ಯಾಬ್ ಕಲೆಕ್ಟ್ ಮಾಡಿ ಇದನ್ನು ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟ್ ಅವ್ರಿಗೆ ತಲುಪಿಸಿ, ಆ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟಿಂದ ಅದು ನಿಮ್ಹಾನ್ಸಿಗೆ ಪರೀಕ್ಷೆಗೆ ಹೋಗುತ್ತೆ. ನಿಮ್ಹಾನ್ಸಲ್ಲಿ ಪರೀಕ್ಷೆ ಆಗಿ ಯಾರಾದರೂ ಪಾಸಿಟಿವ್ ಅಂತ ಕಂಡು ಬಂದರೆ ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತಿದ್ದೀವಿ. ನಮ್ಮಲ್ಲಿ ಎಲ್ಲ ನ್ಯೂಮೋನಿಯಾ ಪ್ರಕರಣಗಳನ್ನ ಅಡ್ಮಿಟ್ ಆಗ್ತಾಯಿದ್ದಾರೆ, ಅವ್ರ ಮೇಲೆಲ್ಲ ಒಂದು ನಿಗಾ ವಹಿಸಿ ಅಂತ ಆಲ್ರೆಡಿ ನಮ್ಮ ಟ್ರೀಟಿಂಗ್ ಡಾಕ್ಟರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಕ್ರಮನ ಕೈಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಮಾಡಿದ್ದೀರಾ ಸರ್? ಅಂದರೆ ಈ ಕರೋನಾ ಸಂಬಂಧ ಸರ್ಕಾರ ಆ ಬಗ್ಗೆ ಯಾವುದೇ ರೀತಿ ಮಾರ್ಗಸೂಚಿನ ಹೊರಡಿಸಿಲ್ಲ. ಸರ್ಕಾರ ಏನೋ ಮಾರ್ಗಸೂಚಿ ಹೊರಡಿಸಿದ್ರೆ ಅದನ್ನು ನಾವು ಸಪ್ರೇಟ್ ವಾರ್ಡನ್ನು ಐಡೆಂಟಿಫೈ ಮಾಡಿ ಚಿಕಿತ್ಸೆಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಟೆಸ್ಟಿಂಗ್ ನಡೀತಿದೆ ಸರ್, ಅಂದರೆ ಟೆಸ್ಟಿಂಗ್ ಕೇಸಸ್ ಏನಾದರೂ ನಡೀತಿದೆ ಸರ್? ಅದೇ ಈಗ ಆಲ್ರೆಡಿ ನಾನು ಹೇಳಿದಾಗೆ ಸಣ್ಣ ವಯಸ್ಸಿನ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಮತ್ತು ವೃದ್ಧರಲ್ಲಿ ಯಾರಿಗಾದರೂ ಸಾರಿ ಲಕ್ಷಣ ಕಂಡು ಬಂದರೆ ಅಂಥವ್ರದ್ದು ಸ್ವ್ಯಾಬ್ ಕಲೆಕ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಸರ್, ನಮ್ಮ ಜಿಲ್ಲೆಯಲ್ಲಿ ಯಾವ್ದಾದ್ರು ಪ್ರಕರಣ ಕಂಡು ಬಂದಿದೆ ಸರ್, ಅಂದರೆ ಕರೋನಾ ಪ್ರಕರಣಗಳು? ಇಲ್ಲಿವರೆಗೂ ಆ ಥರದ್ದು ಯಾವುದೇ ಪ್ರಕರಣ ಪತ್ತೆಯಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮತ್ತು ಆಕ್ಸಿಜನ್ಗೂ ಅಷ್ಟೇ ನಮ್ಮಲ್ಲಿ ಸಾಕಷ್ಟು ಆಕ್ಸಿಜನ್ ಅವೈಲಬಿಲಿಟಿ ಇದೆ. 2 ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದ್ದಾವೆ, ಅಲ್ಲಿಂದ ಸಾಕಷ್ಟು ಆಕ್ಸಿಜನ್ ಸಪ್ಲೈ ಆಗ್ತಿದೆ. ಅದಲ್ಲದೆ ನಮ್ಮ ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ಸ್ ಕೂಡ ಇದ್ದಾವೆ, ಅವನ್ನು ಸಹ ನಾವು ಸನ್ನದ್ಧ ರೀತಿಯಲ್ಲಿ ಇಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇವಿಷ್ಟು ಏನು ಕೋಲಾರ ಜಿಲ್ಲಾಸ್ಪತ್ರೆಯ DS ಅವರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯದಲ್ಲಿ ಕರೋನಾ ಪ್ರಕರಣ ಹೆಚ್ಚಾಗ್ತಿದ್ದಂತೆ ರಾಜ್ಯ ಸರ್ಕಾರ ಸಹ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳುವಂತೆ ಏನು ಜಿಲ್ಲಾಸ್ಪತ್ರೆಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರದ DS ಆದಂತಹ ಏನು ಜಗದೀಶ್ ಸರ್ ಇದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಯಾವೆಲ್ಲ ಕ್ರಮ ಕೈಗೊಂಡಿದ್ದೀವಿ ಸರ್ ನಿಮ್ಮ? ಸರ್ಕಾರ ಈಗಾಗಲೇ ಮಾರ್ಗಸೂಚಿ ಹೊರಡಿಸಿದೆ. ಮಾರ್ಗಸೂಚಿ ಅಡಿಯಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರಲ್ಲಿ ಯಾವುದಾದ್ರೂ ಸಾರಿ ಲಕ್ಷಣಗಳು ಅಂದರೆ ಸಿವಿಯರ್ಲಿ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಲಕ್ಷಣಗಳು ಕಂಡುಬಂದಂಥ ವ್ಯಕ್ತಿಗಳಿಗೆ ಕೋವಿಡ್-19 ಪರೀಕ್ಷೆ ಮಾಡಿ ಅಂತ ಆದೇಶ ನೀಡಿದೆ. ಅದರಂತೆ ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಲ್ಲಿ ಸ್ವ್ಯಾಬ್ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಸ್ವ್ಯಾಬ್ ಕಲೆಕ್ಟ್ ಮಾಡಿ ಇದನ್ನು ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟ್ ಅವ್ರಿಗೆ ತಲುಪಿಸಿ, ಆ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟಿಂದ ಅದು ನಿಮ್ಹಾನ್ಸಿಗೆ ಪರೀಕ್ಷೆಗೆ ಹೋಗುತ್ತೆ. ನಿಮ್ಹಾನ್ಸಲ್ಲಿ ಪರೀಕ್ಷೆ ಆಗಿ ಯಾರಾದರೂ ಪಾಸಿಟಿವ್ ಅಂತ ಕಂಡು ಬಂದರೆ ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತಿದ್ದೀವಿ. ನಮ್ಮಲ್ಲಿ ಎಲ್ಲ ನ್ಯೂಮೋನಿಯಾ ಪ್ರಕರಣಗಳನ್ನ ಅಡ್ಮಿಟ್ ಆಗ್ತಾಯಿದ್ದಾರೆ, ಅವ್ರ ಮೇಲೆಲ್ಲ ಒಂದು ನಿಗಾ ವಹಿಸಿ ಅಂತ ಆಲ್ರೆಡಿ ನಮ್ಮ ಟ್ರೀಟಿಂಗ್ ಡಾಕ್ಟರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಕ್ರಮನ ಕೈಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಮಾಡಿದ್ದೀರಾ ಸರ್, ಅಂದರೆ ಈ ಕರೋನಾ ಸಂಬಂಧ ಸರ್ಕಾರ ಆ ಬಗ್ಗೆ ಯಾವುದೇ ರೀತಿ ಮಾರ್ಗಸೂಚಿನ ಹೊರಡಿಸಿಲ್ಲ. ಸರ್ಕಾರ ಏನೋ ಮಾರ್ಗಸೂಚಿ ಹೊರಡಿಸಿದ್ರೆ ಅದನ್ನು ನಾವು ಸಪ್ರೇಟ್ ವಾರ್ಡನ್ನು ಐಡೆಂಟಿಫೈ ಮಾಡಿ ಚಿಕಿತ್ಸೆಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಟೆಸ್ಟಿಂಗ್ ನಡೀತಿದೆ ಸರ್, ಅಂದರೆ ಟೆಸ್ಟಿಂಗ್ ಕೇಸಸ್ ಏನಾದರೂ ನಡೀತಿದೆ ಸರ್? ಅದೇ ಈಗ ಆಲ್ರೆಡಿ ನಾನು ಹೇಳಿದಾಗೆ ಸಣ್ಣ ವಯಸ್ಸಿನ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಮತ್ತು ವೃದ್ಧರಲ್ಲಿ ಯಾರಿಗಾದರೂ ಸಾರಿ ಲಕ್ಷಣ ಕಂಡು ಬಂದರೆ ಅಂಥವ್ರದ್ದು ಸ್ವ್ಯಾಬ್ ಕಲೆಕ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಸರ್, ನಮ್ಮ ಜಿಲ್ಲೆಯಲ್ಲಿ ಯಾವ್ದಾದ್ರು ಪ್ರಕರಣ ಕಂಡು ಬಂದಿದೆ ಸರ್, ಅಂದರೆ ಕರೋನಾ ಪ್ರಕರಣಗಳು? ಇಲ್ಲಿವರೆಗೂ ಆ ಥರದ್ದು ಯಾವುದೇ ಪ್ರಕರಣ ಪತ್ತೆಯಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮತ್ತು ಆಕ್ಸಿಜನ್ಗೂ ಅಷ್ಟೇ ನಮ್ಮಲ್ಲಿ ಸಾಕಷ್ಟು ಆಕ್ಸಿಜನ್ ಅವೈಲಬಿಲಿಟಿ ಇದೆ. 2 ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದ್ದಾವೆ, ಅಲ್ಲಿಂದ ಸಾಕಷ್ಟು ಆಕ್ಸಿಜನ್ ಸಪ್ಲೈ ಆಗ್ತಿದೆ. ಅದಲ್ಲದೆ ನಮ್ಮ ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ಸ್ ಕೂಡ ಇದ್ದಾವೆ, ಅವನ್ನು ಸಹ ನಾವು ಸನ್ನದ್ಧ ರೀತಿಯಲ್ಲಿ ಇಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇವಿಷ್ಟು ಏನು ಕೋಲಾರ ಜಿಲ್ಲಾಸ್ಪತ್ರೆಯ DS ಅವರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯದಲ್ಲಿ ಕರೋನಾ ಪ್ರಕರಣ ಹೆಚ್ಚಾಗ್ತಿದ್ದಂತೆ ರಾಜ್ಯ ಸರ್ಕಾರ ಸಹ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳುವಂತೆ ಏನು ಜಿಲ್ಲಾಸ್ಪತ್ರೆಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರದ DS ಆದಂತಹ ಏನು ಜಗದೀಶ್ ಸರ್ ಇದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಯಾವೆಲ್ಲ ಕ್ರಮ ಕೈಗೊಂಡಿದ್ದೀವಿ ಸರ್ ನಿಮ್ಮ? ಸರ್ಕಾರ ಈಗಾಗಲೇ ಮಾರ್ಗಸೂಚಿ ಹೊರಡಿಸಿದೆ. ಮಾರ್ಗಸೂಚಿ ಅಡಿಯಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರಲ್ಲಿ ಯಾವುದಾದ್ರೂ ಸಾರಿ ಲಕ್ಷಣಗಳು ಅಂದರೆ ಸಿವಿಯರ್ಲಿ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಲಕ್ಷಣಗಳು ಕಂಡುಬಂದಂಥ ವ್ಯಕ್ತಿಗಳಿಗೆ ಕೋವಿಡ್-19 ಪರೀಕ್ಷೆ ಮಾಡಿ ಅಂತ ಆದೇಶ ನೀಡಿದೆ. ಅದರಂತೆ ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇಲ್ಲಿ ಸ್ವ್ಯಾಬ್ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಸ್ವ್ಯಾಬ್ ಕಲೆಕ್ಟ್ ಮಾಡಿ ಇದನ್ನು ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟ್ ಅವ್ರಿಗೆ ತಲುಪಿಸಿ, ಆ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟಿಂದ ಅದು ನಿಮ್ಹಾನ್ಸಿಗೆ ಪರೀಕ್ಷೆಗೆ ಹೋಗುತ್ತೆ. ನಿಮ್ಹಾನ್ಸಲ್ಲಿ ಪರೀಕ್ಷೆ ಆಗಿ ಯಾರಾದರೂ ಪಾಸಿಟಿವ್ ಅಂತ ಕಂಡು ಬಂದರೆ ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತಿದ್ದೀವಿ. ನಮ್ಮಲ್ಲಿ ಎಲ್ಲ ನ್ಯೂಮೋನಿಯಾ ಪ್ರಕರಣಗಳನ್ನ ಅಡ್ಮಿಟ್ ಆಗ್ತಾಯಿದ್ದಾರೆ, ಅವ್ರ ಮೇಲೆಲ್ಲ ಒಂದು ನಿಗಾ ವಹಿಸಿ ಅಂತ ಆಲ್ರೆಡಿ ನಮ್ಮ ಟ್ರೀಟಿಂಗ್ ಡಾಕ್ಟರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಕ್ರಮನ ಕೈಗೊಳ್ತಾ ಇದ್ದಾರೆ.
ನಮ್ಮಲ್ಲಿ ವಾರ್ಡ್ಗಳೇನಾದರೂ ಮಾಡಿದ್ದೀರಾ ಸರ್, ಅಂದರೆ ಈ ಕರೋನಾ ಸಂಬಂಧ? ಸರ್ಕಾರ ಆ ಬಗ್ಗೆ ಯಾವುದೇ ರೀತಿ ಮಾರ್ಗಸೂಚಿನ ಹೊರಡಿಸಿಲ್ಲ. ಸರ್ಕಾರ ಏನೋ ಮಾರ್ಗಸೂಚಿ ಹೊರಡಿಸಿದ್ರೆ ಅದನ್ನು ನಾವು ಸಪ್ರೇಟ್ ವಾರ್ಡನ್ನು ಐಡೆಂಟಿಫೈ ಮಾಡಿ ಚಿಕಿತ್ಸೆಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಟೆಸ್ಟಿಂಗ್ ನಡೀತಿದೆ ಸರ್, ಅಂದರೆ ಟೆಸ್ಟಿಂಗ್ ಕೇಸ್ ಏನಾದರೂ ನಡೀತಿದೆ ಸರ್? ಅದೇ ಈಗ ಆಲ್ರೆಡಿ ನಾನು ಹೇಳಿದಾಗೆ ಸಣ್ಣ ವಯಸ್ಸಿನ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಮತ್ತು ವೃದ್ಧರಲ್ಲಿ ಯಾರಿಗಾದರೂ ಸಾರಿ ಲಕ್ಷಣ ಕಂಡು ಬಂದರೆ ಅಂಥವ್ರದ್ದು ಸ್ವ್ಯಾಬ್ ಕಲೆಕ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಸರ್, ನಮ್ಮ ಜಿಲ್ಲೆಯಲ್ಲಿ ಯಾವ್ದಾದ್ರು ಪ್ರಕರಣ ಕಂಡು ಬಂದಿದೆ ಸರ್, ಅಂದರೆ ಕರೋನಾ ಪ್ರಕರಣಗಳು? ಇಲ್ಲಿವರೆಗೂ ಆ ಥರದ್ದು ಯಾವುದೇ ಪ್ರಕರಣ ಪತ್ತೆ ಆಗಿರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮತ್ತು ಆಕ್ಸಿಜನ್ಗೂ ಅಷ್ಟೇ ನಮ್ಮಲ್ಲಿ ಸಾಕಷ್ಟು ಆಕ್ಸಿಜನ್ ಅವೈಲಬಿಲಿಟಿ ಇದೆ. 2 ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದ್ದಾವೆ, ಅಲ್ಲಿಂದ ಸಾಕಷ್ಟು ಆಕ್ಸಿಜನ್ ಸಪ್ಲೈ ಆಗ್ತಿದೆ. ಅದಲ್ಲದೆ ನಮ್ಮ ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ಸ್ ಕೂಡ ಇದ್ದಾವೆ, ಅವನ್ನು ಸಹ ನಾವು ಸನ್ನದ್ಧ ರೀತಿಯಲ್ಲಿ ಇಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇವಿಷ್ಟು ಏನು ಕೋಲಾರ ಜಿಲ್ಲಾಸ್ಪತ್ರೆಯ DS ಅವರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ರಾಜ್ಯದಲ್ಲಿ ಕರೋನಾ ಪ್ರಕರಣ ಹೆಚ್ಚಾಗ್ತಿದ್ದಂತೆ ರಾಜ್ಯ ಸರ್ಕಾರ ಸಹ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳುವಂತೆ ಏನು ಜಿಲ್ಲಾಸ್ಪತ್ರೆಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರದ DS ಆದಂತಹ ಏನು ಜಗದೀಶ್ ಸರ್ ಇದ್ದಾರೆ, ಅವ್ರು ಕೇಳೋಣ ಯಾವೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಯಾವೆಲ್ಲ ಕ್ರಮ ಕೈಗೊಂಡಿದ್ದೀವಿ ಸರ್ ನಿಮ್ಮ ಆಸ್ಪತ್ರೆ? ಸರ್ಕಾರ ಈಗಾಗಲೇ ಮಾರ್ಗಸೂಚಿ ಹೊರಡಿಸಿದೆ. ಮಾರ್ಗಸೂಚಿ ಅಡಿಯಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರಲ್ಲಿ ಯಾವುದಾದ್ರೂ ಸಾರಿ ಲಕ್ಷಣಗಳು, ಅಂದರೆ ಸಿವಿಯರ್ಲಿ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಲಕ್ಷಣಗಳು ಕಂಡುಬಂದಂಥ ವ್ಯಕ್ತಿಗಳಿಗೆ ಕೋವಿಡ್-19 ಪರೀಕ್ಷೆ ಮಾಡಿ ಅಂತ ಆದೇಶ ನೀಡಿದೆ. ಅದರಂತೆ ನಮ್ಮ ಆಸ್ಪತ್ರೆಯಲ್ಲಿ ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ಇಲ್ಲಿ ಸ್ವ್ಯಾಬ್ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಸ್ವ್ಯಾಬ್ ಕಲೆಕ್ಟ್ ಮಾಡಿ ಇದನ್ನು ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟ್ ಅವ್ರಿಗೆ ತಲುಪಿಸಿ, ಆ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟಿಂದ ಅದು ನಿಮ್ಹ್ಯಾನ್ಸಿಗೆ ಪರೀಕ್ಷೆಗೆ ಹೋಗುತ್ತೆ. ನಿಮ್ಹ್ಯಾನ್ಸಲ್ಲಿ ಪರೀಕ್ಷೆ ಆಗಿ ಯಾರಾದರೂ ಪಾಸಿಟಿವ್ ಅಂತ ಕಂಡು ಬಂದರೆ ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತಿದ್ದೀವಿ. ನಮ್ಮಲ್ಲಿ ಎಲ್ಲ ನ್ಯೂಮೋನಿಯಾ ಪ್ರಕರಣಗಳೇನು ಅಡ್ಮಿಟ್ ಆಗ್ತಾಯಿದ್ದಾರೆ ಅವ್ರ ಮೇಲೆಲ್ಲ ಒಂದು ನಿಗಾ ವಹಿಸಿ ಅಂತ ಆಲ್ರೆಡಿ ನಮ್ಮ ಟ್ರೀಟಿಂಗ್ ಡಾಕ್ಟರ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಕ್ರಮನ ಕೈಗೊಳ್ತಾ ಇದ್ದಾರೆ. ನಮ್ಮಲ್ಲಿ ವಾರ್ಡ್ಗಳೇನಾದರೂ ಮಾಡಿದ್ದೀರಾ ಸರ್, ಅಂದರೆ ಈ ಕರೋನಾ ಸಂಬಂಧ? ಸರ್ಕಾರ ಆ ಬಗ್ಗೆ ಯಾವುದೇ ರೀತಿ ಮಾರ್ಗಸೂಚಿನ ಹೊರಡಿಸಿಲ್ಲ. ಸರ್ಕಾರ ಏನೋ ಮಾರ್ಗಸೂಚಿ ಹೊರಡಿಸಿದ್ರೆ ಅದನ್ನು ನಾವು ಸಪ್ರೇಟ್ ವಾರ್ಡನ್ನು ಐಡೆಂಟಿಫೈ ಮಾಡಿ ಚಿಕಿತ್ಸೆಗೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಟೆಸ್ಟಿಂಗ್ ನಡೀತಿದೆ ಸರ್, ಅಂದರೆ ಟೆಸ್ಟಿಂಗ್ ಕೇಸ್ ಏನಾದರೂ ನಡೀತಿದೆ ಸರ್? ಅದೇ ಈಗ ಆಲ್ರೆಡಿ ನಾನು ಹೇಳಿದಾಗೆ ಸಣ್ಣ ವಯಸ್ಸಿನ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಮತ್ತು ವೃದ್ಧರಲ್ಲಿ ಯಾರಿಗಾದರೂ ಸಾರಿ ಲಕ್ಷಣ ಕಂಡು ಬಂದರೆ ಅಂಥವ್ರದ್ದು ಸ್ವ್ಯಾಬ್ ಕಲೆಕ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಸರ್, ನಮ್ಮ ಜಿಲ್ಲೆಯಲ್ಲಿ ಯಾವ್ದಾದ್ರು ಪ್ರಕರಣ ಕಂಡು ಬಂದಿದೆ ಸರ್, ಅಂದರೆ ಕರೋನಾ ಪ್ರಕರಣಗಳು? ಇಲ್ಲಿವರೆಗೂ ಆ ಥರದ್ದು ಯಾವುದೇ ಪ್ರಕರಣ ಪತ್ತೆ ಆಗಿರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮತ್ತು ಆಕ್ಸಿಜನ್ಗೂ ಅಷ್ಟೇ ನಮ್ಮಲ್ಲಿ ಸಾಕಷ್ಟು ಆಕ್ಸಿಜನ್ ಅವೈಲಬಿಲಿಟಿ ಇದೆ. 2 ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದ್ದಾವೆ, ಅಲ್ಲಿಂದ ಸಾಕಷ್ಟು ಆಕ್ಸಿಜನ್ ಸಪ್ಲೈ ಆಗ್ತಿದೆ. ಅದಲ್ಲದೆ ನಮ್ಮ ಆಕ್ಸಿಜನ್ ಜನರೇಷನ್ ಪ್ಲ್ಯಾಂಟ್ಸ್ ಕೂಡ ಇದ್ದಾವೆ, ಅವನ್ನು ಸಹ ನಾವು ಸನ್ನದ್ಧ ರೀತಿಯಲ್ಲಿ ಇಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇವಿಷ್ಟು ಏನು ಕೋಲಾರ ಜಿಲ್ಲಾಸ್ಪತ್ರೆಯ DS ಅವರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.